ಬಯಸಿದೆ ಈ ರಾತ್ರಿ ಜಾಲಿ ಮಾಡೋಣ. ಮದವು ಏರಿದೆ ಗುಂಗಲ್ಲಿ ತೇಲಿ ಕುಣಿಯೋಣ, ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹಾಡುವೆ, ಎಲ್ಲೆಲ್ಲಿ ನೋಡಲಿ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿನ ಮಾಲೀಕ ನೀನಲ್ಲ. ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ. ಮನಸ್ಸಿನೊಳಗೆ ಖಾಲಿ ಖಾಲಿ, ನೀ ಮನದೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದಿ ಹೋದರು ನೀ ನನಗೆ. ಓನೆಲ್ಲ ನೀನೆಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ. ದಯವಿಟ್ಟು ಮಲೆನಾಡು ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇನ್ನು ನಾವು ಒಂದು ವಿಶೇಷವಾದ ವ್ಯಕ್ತಿನ ಪರಿಚಯ ಮಾಡ್ತಿದ್ವಿ. ಇವರು ಒಂದು ಉತ್ತಮ ಸಿಂಗರ್. ಯಾವ ರೀತಿ ಅಂದ್ರೆ ಒಂದು ಮಹಿಳೆಯ ವಯಸ್ಸಲ್ಲೂ ಒಂದು ಹಾಡು ಹೇಳುವಂತ ಒಂದು ಶಕ್ತಿ ಇದೆ, ಜೊತೆಗೆ ಒಂದು ಹುಡುಗನಾದಂತ ವಯಸ್ಸಲ್ಲೂ ಒಂದು ಸುಂದರವಾಗಿ ಹಾಡ್ತಾರೆ. ಕರಿಮಣಿ ಮಾಲೀಕ ಅಂತ ಒಂದು ಟ್ರೆಂಡಿಂಗ್ ಸಾಂಗ್, ಎಲ್ಲರೂ ಆ ಟೈಮಲ್ಲಿ ಅದನ್ನ ಫೇಮಸ್ ಆಗಿ ಹಾಡಿದ್ರು ಅಂದ್ರೆ ಎಲ್ಲರಿಗೂ ಗೊತ್ತು. ಆ ಹಾಡನ್ನು ಇವರು ವಿಭಿನ್ನ ಶೈಲಿ ಅಂದ್ರೆ ಒಂದು ಹುಡುಗಿ ಹೆಣ್ಣು ವಯಸ್ಸಲ್ಲೂ ಹಾಡಿ, ಒಂದು ಗಂಡು ವಯಸ್ಸಲ್ಲಿ ಹಾಡಿ ಒಂದು ಒಂದು ವೈರಲ್ ಆಗಿ ಅಂತ ವಿಡಿಯೋನ ಇವರು ಇನ್ನೂ ಹೆಚ್ಚಿನ ಶಕ್ತಿ ಜನಗಳಿಗೆ ತಲುಪಿಸುವಂತ ವ್ಯವಸ್ಥೆನ ಇವರು ಮಾಡಿದರೆ. ಬನ್ನಿ ಅವರ ಪರಿಚಯನ ಈ ಮೂಲಕ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಾನು ಸ್ವಾಗತ ಕೋರ್ಕೊಂತೇನೆ. ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಮಲೆನಾಡು ಮೀಡಿಯಾ ಇವರಿಗೂ ಕೂಡ ನನ್ನ ನಮಸ್ಕಾರ. ನನ್ನ ಹೆಸರು ಬಾಲಚಂದ್ರ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕುರುವಂತೆ ಗ್ರಾಮದಿಂದ ನನ್ನ ಊರು. ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ನನ್ನ ಬ್ರದರ್ ಇದ್ದಾರೆ, ತಮ್ಮ ಇದ್ದಾರೆ. ತಮ್ಮ ಇವಾಗ ಸದ್ಯ ಬೆಂಗಳೂರಲ್ಲಿ ವರ್ಕ್ ಮಾಡೋದು. ನಾನು ಅದೇ ಅಮ್ಮ ಅಪ್ಪ ಇಬ್ಬರೇ ಆಗ್ತಾರಂತ ನಾನು ಬೆಂಗಳೂರು ಬಿಟ್ಟು ಇಲ್ಲಿಗೆ ಸೆಟ್ಲ್ ಆಗಿದ್ದು. ತಮ್ಮ ಬೆಂಗಳೂರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾರೆ. ಅಪ್ಪನೂ ಕೂಲಿ ಮಾಡೋದು, ಅಮ್ಮನೂ ಕೂಲಿನಿಯ. ಒಂದು ಬಡ ಕುಟುಂಬ. ಮತ್ತೆ ಬೇರೆ ನಮ್ಗೆ ಯಾವುದೇ ಅಂತ ಜಮೀನು ಆತರ ಯಾವ್ದು ಇಲ್ಲ ನಮ್ಗೆ. ನೀವು ಆರ್ಕೆಸ್ಟ್ರಾ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ಎಲ್ಲ ತರ ಕೆಲ್ಸಗೂ ಹೋಗ್ತೀನಿ. ಯಾವ ಕೆಲಸ ಅಂತ ಇಲ್ಲ ಜಾಸ್ತಿ. ನಾನು ಈ ಇತ್ತೀಚೆಗೆ ಹೋಗೋ ಕೆಲಸಗಳಂದ್ರೆ ಶಾಮಿಯಾನ ಡೆಕೋರೇಷನ್ಸ್ ನಮ್ದಿಲ್ಲ, ಬೇರೆಯವ್ರ ಜೊತೆ ವರ್ಕ್ ಮಾಡೋದು ಕೆಲಸ ಮಾಡ್ತೀನಿ. ಅದ್ರ ಕೆಲಸ ಎಲ್ಲ ತರ ಕೆಲಸ ಮಾಡಿದೀನಿ. ಇಂಥದೇ ಕೆಲಸ ಅಂತ ಇಲ್ಲ, ಎಲ್ಲಾ ಕೆಲಸನೂ ಮಾಡ್ತೀನಿ. ತರ ಕೆಲಸ ಮಾಡ್ಕೊಂಡು ಅದ್ ಮಧ್ಯದಲ್ಲಿ ಡೇ ಕೆಲಸ ಮಾಡೋದು, ನೈಟ್ ನಾವು ಆರ್ಕೆಸ್ಟ್ರಾ ಬಂದ್ರೆ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಹಂತದಲ್ಲಿ ಹೋಗ್ತಾ ಇದೀವಿ. ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬಾ ಒಂದು 8 ವರ್ಷ ಬೆಂಗಳೂರಲ್ಲಿ ವರ್ಕ್ ಮಾಡಿದೆ. ಶಾಲೆ ಕಲ್ತಿದ್ದು ಅಷ್ಟಕ್ಕಷ್ಟೇ ಇದೆ. ಆ ನಂತರ ಬೆಂಗಳೂರಲ್ಲಿ ಹೋಗಿ ಕೆಲಸ ಅಲ್ಲೆಲ್ಲ ಮಾಡ್ಕೊಂಡು ಒಂದು 8-9 ವರ್ಷ ಕೆಲಸ ಮಾಡ್ಕೊಂಡೆ. ಆಮೇಲೆ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯಿಂದ ಆಗ್ಬಿಟ್ಟು ನಾನು ಮನೆಗೆ ಬರೋ ಪರಿಸ್ಥಿತಿ ಬಂತು. ಆ ನಂತರದಲ್ಲಿ ನಾನು ಬೆಂಗಳೂರಲ್ಲಿ ಇರುವಾಗಲೇ ಸ್ವಲ್ಪ ಒಂದು 2.5-3 ತಿಂಗಳ ಸಂಗೀತದ ಅಭ್ಯಾಸ ಮಾಡಿದ್ದೆ. ನೀವು ಚಿಕ್ಕವರಿದ್ದಾನೋ ಅದನ್ನ ಒಂದು ಹಂತದಲ್ಲಿ ಕಲಿತಿದ್ರ ಅಥವಾ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನ ಸಂಗೀತ ಬಗ್ಗೆ ಅವನು ಮೂಡ್ತದ? ಇಲ್ಲ ಸರ್, ನಾನು ಈ ಶಾಲೆಯಲ್ಲಿ ಪ್ರತಿಭೆ ಕಾರಂಜಿ ಈ ತರ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿ ಶಾಲಾ ದಿನಗಳಿಂದನೂ ಹಾಡುಗಳು ಹಾಡೋದಂದ್ರೆ ನಂಗೆ ಪೂರ ಹುಚ್ಚು. ಹಾಡ್ಬೇಕು, ಬಟ್ ಇಲ್ಲಿಗಂಟ ಈ ತರ ಎಲ್ಲ ಇಲ್ಲಿಗಂಟ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಸಂಗೀತ ಕಲ್ತುಕೊಂಡೇ ಹೋಗ್ತಿದ್ರೆ ಹೇಗೆ ಅಥವಾ ಸುಮ್ಮನೆ ಹಾಡ್ಕೊಂಡು? ಸರ್, ನಾನು ಫಸ್ಟ್ ನಾನು ಹಾಡುವಾಗ ಹುಚ್ಚಿ ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ. ಈ ಹನುಮಂತ ಹೇಗೆ ಒಂದು ಕುರಿ ಮೇಯಿಸ್ತಾ ಹಾಡು ಕಲಿತಾ ಹೋಗ್ತಾರೋ ಅದೇ ರೀತಿ ನೀವು ಒಂದು ಸುಮ್ಮನೆ ನಿಮ್ ಪಾಡಿ ನೀವು ಕಲಿತಾ ಹೋಗ್ತೀರಾ? ಹೌದು ಸರ್, ಹಾಗೆ ಕಲಿತಾ ಹೋಗ್ತೀನಿ. ಬೆಂಗಳೂರಲ್ಲಿ ಇರುವಾಗ ಒಂದ್ 3 ತಿಂಗಳ ಸಂಗೀತ ಟೀಚರ್ ಹತ್ರ ಸ್ವಲ್ಪ ಅಧ್ಯಯನ ಮಾಡಿದ್ದೆ. ಆದ್ರೆ ಅದು ಸಾಕಾಗಲ್ಲ, ನನ್ಗೆ ಪರಿಸ್ಥಿತಿ ಹಾಗಿತ್ತು. 3 ತಿಂಗಳ ಒಂದ್ ಸ್ವಲ್ಪ ಟ್ರೈನಿಂಗ್ ತಗೊಂಡಿದ್ದೆ. ಆ ನಂತರದಲ್ಲಿ ಸ್ಟಾರ್ ಮೇಕರ್ ಅಂತ ಒಂದು ಆಪ್ ಅಲ್ಲಿ ನಾನು ಡೈಲಿ ಸಿಂಗಿಂಗ್ ಮಾಡ್ತಾ ಇದ್ದೆ. ಪ್ರಾಕ್ಟೀಸ್ ಅದ್ರಲ್ಲೇ ಮಾಡ್ತಾ ಇದ್ದೆ. ಬಟ್ ಕನ್ನಡದಲ್ಲಿ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಇದೆ. ಬಟ್ ಅದ್ರಲ್ಲಿ ನಾನು ತುಂಬಾ ಕಲ್ತಿರೋದು ಸ್ವಲ್ಪ ಆಲ್ಮೋಸ್ಟ್ ಮುಕ್ಕಾಲಂಶ ಅದ್ರಲ್ಲೇ ಕಲ್ತಿರೋದು. ಆ ನಂತರದಲ್ಲಿ ಆರ್ಕೆಸ್ಟ್ರಾಕ್ಕೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳು, ಅದು ಊರಿಗೆ ಬಂದ ನಂತರ ಆಗಿರೋದು. ಊರಿಗೆ ಬಂದ ನಂತರ ಆಮೇಲೆ ಸಣ್ಣ ಪುಟ್ಟ ಆರ್ಕೆಸ್ಟ್ರಾಗಳಿಗೆ ಅವಕಾಶ ಕೇಳ್ಕೊಂಡು ಹೋಗ್ತಿದ್ದೆ. ಎಷ್ಟೋ ಕಡೆ ಅವಕಾಶ ಸಿಕ್ಕಿಲ್ಲ, ಬಟ್ ಆದ್ರೆ ಏನೋ ಒಂದು ದೇವರ ಆಶೀರ್ವಾದ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಸಿಕ್ತು.
ಈ ಎರಡು ತರ ಧ್ವನಿಯಲ್ಲಿ ಹಾಡೋದು ಕಲ್ತಿದ್ದಂದ್ರೆ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ರು ನೋಡಿ ನಾನು ಕಲ್ತಿರೋದು. ನಾನು ಟ್ರೈ ಮಾಡಿದ್ರೆ ಹಾಡ್ಬೋದಾ, ಹೆಂಗ್ ಬರುತ್ತೆ ಅಂತ. ನನ್ನ ಮನೇಲಿ ಮೈಕ್ ಮತ್ತೆ ಮತ್ತೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಇದೆ, ಹಾಡ್ಲಿಕ್ಕೆ ಬೇಕಾದಂತ ಎಲ್ಲ ಐಟಮ್ಗಳು ಇದೆ. ಬಟ್ ನಾನೇ ಮನೇಲಿ ಕೂತ್ಕೊಂಡು ಸುಮ್ನೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವರೆಲ್ಲ ಹಾಡ್ತಾರಲ್ಲ, ನಾನ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಒಂದು ಮನ್ಸಿಗೆ ಬಂತು. ಟ್ರೈ ಮಾಡ್ತಾ ಅದು ಕರೆಕ್ಟ್ ಆಗಿ ಕೂತ್ಕೊಬಿಡ್ತು ನನ್ನ ಧ್ವನಿಯಲ್ಲಿ. ಬಟ್ ನಾನು ಇವಾಗ ಫೇಮಸ್ ಆಗಿರೋದೇ ಎರಡು ಧ್ವನಿಯಲ್ಲಿ ಹಾಡೋದು ಅಂತ. ಎಲ್ಲಿ ಹೋದ್ರು ಇವರು ಹಾಡಿದ್ದಾರೆ. ನಿಮ್ಮನ್ನ ಹೆಚ್ಚಾಗಿ ಜನ ಗುರುತಿಸಿರೋದೇ ಒಂದು ಲೇಡೀಸ್ ವಾಯ್ಸ್ ಅಲ್ಲಿ ನೀವು ಎಲ್ಲ ಹಾಡುವಂತದ್ದು ಎಲ್ಲರೂ, ಆದ್ರೆ ಲೇಡೀಸ್ ವಾಯ್ಸ್ ಜೊತೆ ಸೇರ್ಸ್ ಹಾಡ್ತಿರಲ್ಲ, ಅದೊಂದು ವಿಶೇಷ ಗುಣ ಅಂತ ಹೇಳ್ಬೋದು. ಹೌದೌದು. ಯಾಕೆಂದ್ರೆ ಸರ್, ನನ್ನ ಮೇಲ್ ವಾಯ್ಸ್ಗಿಂತ ಜನ ಜಾಸ್ತಿ ಇಷ್ಟಪಡೋದು ಲೇಡೀಸ್ ವಾಯ್ಸ್ ಅಲ್ಲೇ. ತುಂಬಾ ಚೆನ್ನಾಗಿ ಹಾಡ್ತಾರೆ, ಒರಿಜಿನಲ್ ಹುಡುಗಿ ತರ ಹಾಡ್ತೀರಾ ಅಂತ ಹೇಳ್ತಾರೆ. ಆ ಕರಿಮಣಿ ಮಾಲಕ ಅದೊಂದು ವೈರಲ್ ಆಗುವಂತ ಸಂದರ್ಭ ಬಂದಿರೋದು. ಮೋಸ್ಟ್ಲಿ ನೀವು ಅದು ಒಂದು ಲೇಡೀಸ್ ವಯಸ್ಸಲ್ಲಿ ಅದನ್ನ ಹಾಡಿರೋದ್ರಿಂದ ಅಷ್ಟೊಂದು ಹೆಸರುವಾಸಿ ಆಗತ್ತ ಆ ವಿಡಿಯೋ ಅಲ್ವಾ? ಬಟ್ ಆ ಟೈಮಲ್ಲಿ ಅದು ಫುಲ್ ಟ್ರೆಂಡಿಂಗ್ ಇತ್ತು. ಯಾರು ನೋಡಿದ್ರು ಎಲ್ಲ ರೀಲ್ಸ್ ಅಲ್ಲೂ ಬರೀ ಕರಿಮಣಿ ಮಾಲಕ ಆ ತರ ಸಾಂಗ್ ಮಾಡ್ಬೇಕು ಅನಿಸ್ತು. ಸುಮ್ನೆ ಒಂದು ರೆಕಾರ್ಡಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ತುಂಬಾ ವೀಕ್ಷಣೆ ಬಂತು, ತುಂಬಾ ವೈರಲ್ ಆಯ್ತು. ಲಕ್ಷಾಂತರ ಜನ ವಿಡಿಯೋಗಳು ನೋಡ್ತಾರೆ, ಲಕ್ಷಾಂತರ ಜನ ವೀಕ್ಷಣೆ ಮಾಡಿದ್ರು. ತುಂಬಾ ಇದಾಯ್ತು ಸರ್. ನೀವು ಇದನ್ನ ಒಂದು ಹಾಡನ್ನ ವೃತ್ತಿಯಾಗಿ ಸ್ವೀಕರಿಸ್ಬೇಕಂತ ನಿಮ್ ಮೊದ್ಲೇ ಇತ್ತ, ಅಥವಾ ಒಂದು ಪರಿಸ್ಥಿತಿಗೆ ತಕ್ಕಾಗೆ ನೀವು ಅದನ್ನ ವೃತ್ತಿಯಾಗಿ ತಗೊಂತೀರಿ ಹೇಗೆ? ಆದ್ರೆ ವೃತ್ತಿಯಾಗಿ ತಗೊಂಡಿಲ್ಲ, ಇನ್ನೇನು ಅದು ವೃತ್ತಿಯಾಗಿ ತಗೊಂಡಿಲ್ಲ ಸರ್. ಅದಕ್ಕೆ ವೃತ್ತಿಯಾಗಿ ತಗೊಳ್ಬೇಕಂದ್ರೆ ಅದಕ್ಕೆ ಟೈಮ್ ಕೊಡ್ಬೇಕು ಸರ್. ಈಗ ನಾವು ಬೇರೆ ಮನೆ ಕಡೆ ಎಲ್ಲ ಪರಿಸ್ಥಿತಿಗಳು ಸರಿ ಇಲ್ಲ, ಅಂದ್ರೆ ಸಣ್ಣ ಪುಟ್ಟ ಕೂಲಿ ಮಾಡ್ಕೊಂಡೆಲ್ಲ ಜೀವನ ಮಾಡೋದು ನಾವೆಲ್ಲ. ಬಟ್ ಇಲ್ಲಿ ಮನೆಗೆ ಬಂದ ತಕ್ಷಣ ನಾನು ಅದು ಇದು ಅಂದ್ರೆ ಶಾಮಿಯಾನ ವರ್ಕ್ ಮಾಡ್ತೀನಿ, ಮತ್ತೆ ಬೇರೆ ತರ ಕೆಲಸಗಳು, ತೋಟದ ಕೆಲಸಗಳು, ಎಲ್ಲದ ಕೆಲಸಗಳು ಹೋಗ್ತೀನಿ. ಎಲ್ಲರ ಜೊತೆಗೆ ಇದನ್ನು ಒಂದು ಅದನ್ನಂತ ಇದು ಪಾರ್ಟ್ ಟೈಮ್ ತರ. ಇದನ್ನೇ ಒಂದಾಗಿ ವೃತ್ತಿಯಾಗಿ ತಗೊಂಡ್ರೆ ಇನ್ನೂ ಸ್ವಲ್ಪ ನೀವು ಬೆಳಿಬಹುದು ಅನ್ಸುತ್ತಲ್ವಾ? ಇದ್ರಲ್ಲೇ ನಾನು ಇದೇ ಫೀಲ್ಡ್ ಅಲ್ಲೇ ಸಂಗೀತದ ಫೀಲ್ಡ್ ಅಲ್ಲೇ ಮುಂದುವರೆದ್ರೆ ಒಂದು ಒಳ್ಳೆ ಅವಕಾಶ, ಸ್ಥಾನಮಾನ ಸಿಗ್ಬೋದು. ಬಟ್ ನಾನು ಅದಕ್ಕೆ ಮುಂದಾಗಿ ವಯಸ್ಸಲ್ಲಿ ಹಾಡ್ತಿರಲ್ಲ, ಅದನ್ನ ನಮ್ಮ ವೀಕ್ಷಕರಿಗೆ ಒಂದು ಝಲಕ್ ಕೊಡ್ಬೋದಾ? ಅದ್ರೊಂದು ಹಾಡು ಹೇಳ್ಬೋದಾ? ಅಡ್ಡಿಲ್ಲ ಸರ್. ಹಳೆಯ ಚಿತ್ರಗೀತೆನ ತಗೊಳ್ಳೆ ಹೋದ್ರು. ಇದ್ರದ್ದು ಕರಿಮಣಿದೆ ಟ್ರೆಂಡ್ ಆಗಿದೆ, ಅದನ್ನೇ ಹೇಳ್ಬೋದಾ? ಕರಿಮಣಿದ ಹೇಳ್ಬೇಕಂತ. ಕರಿಮಣಿದ ಒಂದ್ ಹೇಳಿ. ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿನ ಮಾಲೀಕ ನೀನಲ್ಲ, ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ, ನಿಜದಂತಿರುವ ಸುಳ್ಳಲ್ಲ ಸುಳ್ಳುಗಳಿಲ್ಲ ನಿಜವಲ್ಲ, ಸುಳ್ಳಿನ ನಿಜವೂ ಸುಳ್ಳಲ್ಲ, ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನಿಲ್ಲ. ಸೂಪರ್ ಸೂಪರ್. ನೀವೀಗ ಒಂದು ಆರ್ಕೆಸ್ಟ್ರಾ ನಡೆಸ್ತಿದ್ದೀರಾ, ಅದ್ರದ್ದು ಹೆಸರು ಏನು, ಹೇ ರೀತಿ ನಡ್ಕೊಂಡ್ ಬರ್ತಿದೆ ಅದ್ರ ಬಗ್ಗೆ? 2.5-3 ವರ್ಷ ಆಯ್ತು. ಅನುರಾಗ ಮೆಲೋಡಿಸ್ ಅಂತ ಒಂದು ಚಿಕ್ಕದಾಗ ಒಂದು ತಂಡ ಮಾಡ್ಕೊಂಡಿದೀನಿ. ಮದುವೆ ಸಮಾರಂಭಗಳಲ್ಲಿ ಮತ್ತೆ ಪಬ್ಲಿಕ್ ಇವೆಂಟ್ ಗಳು, ಸಣ್ಣ ಪುಟ್ಟ ಎಲ್ಲ ಮಾಡ್ತಾ ಇದೀನಿ ಸರ್. ಮೊದ್ಲು ನಾನು ಬೇರೆ ಟೀಮಿಗೆ ಹೋಗ್ತಾ ಇದ್ದೆ, ಈಗ ನಿಮ್ದೇ ಸ್ವಂತ ನಂದೇ ಟೀಮಿಗೆ ನಾನು ಪ್ರೋಗ್ರಾಮ್ ಗಳು ಮಾಡ್ತಾ ಇದ್ದೀನಿ. ಅಂದ್ರೆ ತುಂಬಾ ಸಿಗ್ತಾ ಇಲ್ಲ, ಸಿಕ್ತಷ್ಟು ಮಾಡ್ತಾ ಇದೀನಿ ಸರ್. ನಿಮ್ಗೆ ಯಾರೆಲ್ಲ ಇದಕ್ಕೆ ಸಪೋರ್ಟ್ಗಳಾಗಿ ಆರ್ಕೆಸ್ಟ್ರಾ ಅಂತ ಬಂದಾಗ ಸರ್, ನಮ್ಮ ಪರಿಚಯದ ದಯಾನಂದ್ ಅಂತ ಇದ್ದಾರೆ, ನನ್ನ ಆತ್ಮೀಯ ಗೆಳೆಯ. ಅವರು ಆಲ್ಮೋಸ್ಟ್ ಆರ್ಕೆಸ್ಟ್ರಾದಲ್ಲಿ ಹಾಡ್ದವ್ರೆ. ಅವರು ನನ್ನನ್ನ ಒಂದು ಟೀಮ್ ಮಾಡು, ಈ ಕಡೆ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡೋಣ ಅಂತ ಹೇಳಿದ್ರು. ಅವರನ್ನ ನಾವು ಈ ಟೈಮಲ್ಲಿ ನೆನ್ಪು ಮಾಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಹೇಳಿದ್ರು, ಒಂದು ತಂಡ ಮಾಡ್ಬೇಕು, ನೀನ್ ಮಾಡು, ನಾನೆಲ್ಲ ನನ್ನ ಸಪೋರ್ಟ್ ಏನಿದೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾನು ಮಾಡ್ಕೊಂಡು ಪ್ರೋಗ್ರಾಮಿಗೆ ಅವರು ಬರ್ತಾರೆ, ಅವರು ನಾವು ಸೇರ್ಕೊಂಡು ಪ್ರೋಗ್ರಾಮ್ ಮಾಡ್ತೀವಿ. ನಿಮ್ ತಂಡದಲ್ಲಿ ಯಾರೆಲ್ಲ ಇದಾರಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ನಮ್ ತಂಡದಲ್ಲಿ ಆಗತ್ತ ಒಂದೊಂದ್ ಪ್ರೋಗ್ರಾಮ್ ಒಂದೊಂದ್ ತರ ಇರ್ತಾರೆ, ಎಲ್ಲರೂ ಅಂತಲ್ಲ. ತುಂಬಾ ಸಂದರ್ಭ ತಕ್ಕಂಗೆ ಕರ್ಸ್ಕೊಂತೀರಾ ಹೇಗೆ? ಬೇಕಂತ ಈ ಪ್ರೋಗ್ರಾಮ್ ಇದ್ದವ್ರು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಇರೋರು ಸರ್, ಬೇರೆ ತರ. ಅವರು ಆಲ್ರೆಡಿ ಬುಕ್ ಆಗಿರ್ತಾರೆ ಡೇಟಿಗೆ, ನಾವು ಟೈಮಿಗೆ ಸಿಗಲ್ಲ, ಹೀಗೆಲ್ಲ ಆಗಿರ್ತದೆ. ರೆಗ್ಯುಲರ್ ಆಗಿ ಮೇಘರಾಜ್ ಅಂತ ಬರ್ತಾರೆ, ದಯಾನಂದ್ ಅಂತ ಇದ್ದಾರೆ, ಇಲ್ಲೇ ಲೋಕಲ್ ಹೊರಗಡೆ ಸೊರಬದಿಂದ ಬರ್ತಾರೆ. ಮೇಘರಾಜ್ ಅನ್ನೋರು ಸೊರಬದಿಂದ ಬರ್ತಾರೆ, ದಯಾನಂದ ನಮ್ಮೂರವರೇ, ಅವ್ರು ಇರೋದು ಸಿರ್ಸಿಯಲ್ಲಿ. ಅವ್ರು ಬರ್ತಾರೆ, ಅಲ್ಲಿಂದ ಲೇಡೀಸ್ ಎಲ್ಲ ಕರ್ಕೊಂಡು ಬರ್ತಾರೆ ಇಲ್ಲಿಗೆ. ಸೊ ನಿಮ್ದು ಹೆಂಗೆ ಆರ್ಕೆಸ್ಟ್ರಾ ಅಂದ್ರೆ ಬರೀ ಹಾಡೊಂದು ಇರುತ್ತೆ, ಅದ್ರ ಜೊತೆ ಡ್ಯಾನ್ಸ್ ಹೇಗೆ ಇರುತ್ತೆ? ಈಗ ಜನಗಳು ಯಾವ ರೀತಿ ಕಾರ್ಯಕ್ರಮ ಮಾಡ್ಕೊಡಿ ಅಂತ ಒಂದು ನಮ್ಗೆ ಹೇಳ್ತಾರೆ, ಅದೇ ರೀತಿಯಾಗಿರುತ್ತೆ. ಈಗ
ಡ್ಯಾನ್ಸ್ ವಿತ್ ಸಿಂಗಿಂಗ್ ಅಂತ ಹೇಳಿದ್ರೆ ಅದಕ್ಕೊಂದು ರೇಟ್ ಇರುತ್ತೆ ಸರ್. ಓಕೆ. ಇಲ್ಲ ಜೂನಿಯರ್ ಆರ್ಟಿಸ್ಟ್ ಈ ತರ ಬೇಕು, ಸರಿಗಮದವರು ಯಾರಾದ್ರೂ ಸಿಂಗರ್ಸ್ ಬೇಕು ಅಂತ ಹೇಳಿದ್ರೆ ಅದೆಲ್ಲಕ್ಕಲ್ಲೂ ಮಾಡ್ತೀವಿ. ಬಟ್ ಬಜೆಟ್ಗಳು ಜಾಸ್ತಿ ಆಗ್ತದೆ. ನೀವು ಹೊರಗಡೆ ಒಳ್ಳೊಳ್ಳೆ ಕಲಾವಿದರನ್ನು ಕರ್ಸ್ತೀರಾ, ಅದಂದ್ರೆ ಅಂದ್ರೆ ಅವ್ರ ಕಲಾವಿದರಿಗೆ ಏನ್ ಪೇಮೆಂಟ್ ಇರುತ್ತೆ ಅದ್ರ ಬಗ್ಗೆ ಕೇಳ್ಬೇಕಾಗುತ್ತೆ. ಬಟ್ ಎಂತ ಒಳ್ಳೆ ಪ್ರೋಗ್ರಾಮ್ ಸಿಂಗರ್ಸ್ ನೀವು ಕರ್ಸುವಂತ ಶಕ್ತಿ ಇದೆ ನಿಮ್ಗೆ ಓಕೆ ಅಲ್ವಾ? ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಬಟ್ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ, ಎಲ್ಲಾರು ಕರೆಸ್ತೀವಿ. ಬಟ್ ಅದಕ್ಕೂ ದಯಾನಂದ್ ಅಂತ ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಬೇರೆ ಬೇರೆ ಕಲಾವಿದರೆಲ್ಲ ಪರಿಚಯ ಇರ್ತಾರೆ, ನನ್ಕಿಂತ ಜಾಸ್ತಿ ಅವ್ರಿಗೆ ಪರಿಚಯ ಇದೆ. ಅವ್ರು ಕರೆಸ್ತಾರೆ, ನಾನು ಕರ್ಕೊಂಡು ಮಾಡ್ತೀವಿ. ಬಟ್ ನಮ್ಗೆ ದೊಡ್ಡ ದೊಡ್ಡ ಕಲಾವಿದ್ರ ಕರ್ಸುವಂತ ಪ್ರೋಗ್ರಾಮ್ಗಳು ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾವು ಕರ್ಸ್ತೀವಿ. ಈಗ ನೀವು ಆರ್ಕೆಸ್ಟ್ರಾದಲ್ಲಿ ಎಷ್ಟೊಂದ್ ಕಡೆ ಪ್ರೋಗ್ರಾಮ್ಗಳು ಕೊಟ್ಟಿದ್ರ, ಜನ ಸ್ವಲ್ಪ ಒಳ್ಳೆ ನಿಮ್ಮಲ್ಲಿ ಹೆಚ್ಚಿನ ಯಾವ ವಿಡಿಯೋಗಳನ್ನ ಹಾಡನ್ನ ಜಾಸ್ತಿ ಇಷ್ಟಪಡ್ತಾರೆ, ಅದೊಂದು ಹಾಡು ಹೇಳ್ಬೋದಾ? ಜನಗಳು ಇಷ್ಟಪಡೋ ಹಾಡು ನ್ಯೂಸ್ ಸಾಂಗ್ಗಿಂತ ಹಳೆ ಸಾಂಗು ಸಮುದ್ರ ಗೀತೆನೆ ಜಾಸ್ತಿ ಇಷ್ಟಪಡ್ತಾರೆ, ಕೇಳ್ತಾರೆ. ಎಷ್ಟೇ ನಾವು ಡಿ ಬಾಸ್ ಹಾಡಿರ್ತೀವಿ, ಸುದೀಪ್ ಸರ್ದ ಹಾಡಿರ್ತೀವಿ, ಎಲ್ಲಾರ್ದು ಸಾಂಗ್ ಗಳನ್ನ ಹಾಡ್ತೀವಿ. ಆದ್ರೆ ಕೆಲವ್ರು ಏನಂತಾರೆ, ಹಳೆ ಜನಗಳು ರಾಜ್ಕುಮಾರ್ ಹಾಡು ಬರ್ಲೇಬೇಕಪ್ಪ, ರಾಜ್ಕುಮಾರ್ ಹಾಡು ಹಾಡ್ಲೇಬೇಕು ಅಂದವಾಗ ನಾನು ಎಲ್ಲೆಲ್ಲಿ ನೋಡಲಿ ನಾನಿನ್ನ ಬಿಡಲಾರ ಚಿತ್ರದ ಒಂದು ಗೀತೆ ಈಗ ಹಾಡ್ತಾರೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಆ ಕೆಂಪು ತಾವರೆ ಆ ನೀರಿಗಾದರೆ, ಈ ಹೊನ್ನ ತಾವರೆ ನನ್ನಾಸೆ ಆಸರೆ. ಆ ಚಿಂಬ ಬಳ್ಳಿಗೆ ಮೇಘದಾಸರೆ. ಲಿರಿಕ್ಸ್ ಮರ್ತೋಗ್ತಾ ಇದೆ. ಇಲ್ಲಿ ಪ್ಲೇಲಿಸ್ಟ್ ಚೆನ್ನಾಗಿ ಹಾಡಿದ್ರಲ್ಲ, ಸೂಪರ್ ಆಗಿ ಹಾಡಿದಿರಾ. ನಿಮ್ಗೆ ಅವಕಾಶಗಳು ಎಲ್ಲೆಲ್ಲಿ ಬರ್ತದೆ, ಎಲ್ಲೆಲ್ಲ ಹೋಗ್ತಾ ಇದೀರಾ? ಈಗ ನಾನು ಸದ್ಯ ಹೋಗ್ತಾ ಇರೋದು ನಮ್ ಸಿದ್ದಾಪುರ ತಾಲೂಕು ಸರೌಂಡ್ ಅಲ್ಲೇ ಜಾಸ್ತಿ ಪ್ರೋಗ್ರಾಮ್ಗಳು ಮಾಡಿದ್ದೀನಿ. ಬಟ್ ಸಾಗರ ಹೋಗಿದ್ದೀನಿ, ಸಾಗರ ಮತ್ತೆ ಭದ್ರಾವತಿ ಸೈಡ್ ಒಂದು ಪ್ರೋಗ್ರಾಮ್ ಜಾಸ್ತಿ ಹೊರಗಡೆ ಹೋಗಲ್ಲ. ಅಂದ್ರೆ ನಮ್ಗೆ ಅಲ್ಲಿ ಹೊರಗಡೆ ಹೋದ್ರೆ ಬರ್ತದೆ, ಶಿವಮೊಗ್ಗದವರ ಟೀಮ್ ಅವ್ರ ಒಂದು ಫೋನ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ನಮ್ಗೆ ಹೋದ್ರೆ ಮನೆ ಕಡೆ ನಾನು ಒಬ್ನೇ ಇರ್ತೀನಲ್ಲ, ಅಪ್ಪ ಅಮ್ಮ ಇರ್ತಾರೆ, ಆದ್ರೂ ನಾವ್ ಇದ್ದಂಗ ಆಗಲ್ಲ ಅಂತ ಹೇಳಿ ನನ್ಗೆ 2 ದಿನ 3 ದಿನ ರಜೆ ಹಾಕೊಂಡ್ರೆ ಮನೆ ಕಡೆ ಸಮಸ್ಯೆ ಆಗತ್ತಂತ ನಾನು ದೂರ ಬೇರೆ ಬೇರೆ ಕೆಲಸಗಳು ನಿಮ್ದು ಕೆಲಸದ ಒತ್ತಡದಿಂದ ನಾನು ದೂರ ಹೋಗಕ್ ಇಷ್ಟಪಡಲ್ಲ. ಅಂದ್ರೆ ನಿಯರ್ ಆಗಿ ಹತ್ರ ಶಿವಮೊಗ್ಗ, ಸಿರ್ಸಿ, ಸಿದ್ದಾಪುರ ಈ ತರ ಕುಮಟಾ, ಹೊನ್ನಾವರ ಇದಕ್ಕೆಲ್ಲ ಆದ್ರೆ ನಾನು ರೆಗ್ಯುಲರ್ ಆಗಿ ಹೋಗಿ ಬರ್ತೀನಿ. ಸೊ ಇದ್ರಲ್ಲಿ ಹೇಗೆ ನಿಮ್ಗೆ ಒಂದು ಪೇಮೆಂಟ್ ಅಂತ ಇಷ್ಟು ನಿರ್ದಿಷ್ಟವಾಗಿರ್ತದ ಅಥವಾ ನಿಮ್ದು ಯಾವ ರೀತಿ ಇರುತ್ತೆ? ಕಲಾಗಾರದ ಹೊರಗಡೆ ಹೋದಾಗ ಸರ್ ಮೊದ್ಲಿನ ಹೋಲ್ಸಿದ್ರೆ ಇವಾಗ ಪೇಮೆಂಟ್ ಇದೆ. ಮೊದ್ಲೆಲ್ಲ ಎಷ್ಟೋ ಪ್ರೋಗ್ರಾಮ್ಗಳೆಲ್ಲ ದುಡ್ಡು ಕೊಡ್ತಾರಂತ ಹೋಗಿರ್ಲಿಲ್ಲ. ಬಟ್ ಅವಕಾಶ ಬೇಕು, ಒಂದು ಮೈಕ್ ಕೊಡ್ಲಿ, ಒಂದು ಸ್ಟೇಜ್ ಕೊಡ್ಲಿ, ನಿಮ್ಮನ್ನ ಗುರುತಿಸ್ಕೊಳ್ಳೋಕೆ ಒಂದು ಅವಕಾಶ ನಮ್ಮನ್ನ 4 ಜನರಿಗೆ ಗುರುತಿಸ್ಕೋಬೇಕು, ಒಂದ್ ಸಣ್ಣ ಪುಟ್ಟ ನಾವು ಪುಟ್ಟ ಗಾಯಕ ಅಂತ ತೋರ್ಸ್ಕೋಬೇಕಂತ ಹಾಡ್ಲಿಕ್ಕೆ ಹೋಗ್ತಿದೆ. ಆದ್ರೂ ಗೌರವಧನ ಅಂತ 500,000 ಕೊಟ್ಟು ಕಳ್ಸೋರು ಪಾಪ. ಆದ್ರೆ ಈಗ ಹಾಗ್ ಮಾಡಕ್ಕೆ ಆಗಲ್ಲ, ಯಾಕೆಂದ್ರೆ ನಾವು ಅದಕ್ಕಾಗಿ ಒತ್ತಡ ಎಷ್ಟೋ ಕೆಲಸಗಳು ಬಿಟ್ಕೊಂಡು ಹೋಗಿದ್ದು ಉಂಟು. ಹಾಗಾಗಿ ನಾವು ಏನ್ ಮಾಡ್ತೀವಿ, ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಟೀಮ್ ಕಡೆ ಹೋದ್ರೆ 3,500 ಪೇಮೆಂಟ್ ಕೊಡ್ತಾರೆ. ಎಷ್ಟೋ ಕಡೆ 2,500 ಕೊಟ್ಟಿದ್ದು ಉಂಟು. ಇಂತಿಷ್ಟೇ ಕೊಡ್ತಾರ ಅಂತ ಅಲ್ಲ, ಬಟ್ ನಾನು ಯಾವ ಪ್ರೋಗ್ರಾಮ್ ಹೋದ್ರೆ ಇಷ್ಟೇ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡಿ ಅಂತ ಯಾವತ್ತೂ ಹೋಗಲ್ಲ. ಸಂಗೀತನ ದುಡ್ಡಿಂದ ಅಳಿಯಕ್ ಸಾಧ್ಯ ಇಲ್ಲ. ಅದ್ ಅಳಿದ್ರೆ ನಾವು ನಮ್ ಕಲೆ ಮೆಚ್ಚಿ ಅವರೇ ಕೊಡ್ತಾರೆ. ಬಟ್ ಆದ್ರೆ ಎಷ್ಟು ಕಡೆ ಹಾಡುವಾಗ ಮಧ್ಯದಲ್ಲಿ ಜನಗಳು ಟಿಪ್ಸ್ ಕೊಟ್ಟಿದ್ದು ಉಂಟು, ಚೆನ್ನಾಗ್ ಆಡ್ತೀಯಪ್ಪ, ಇನ್ನೊಂದು ಹಾಡ್ಬೇಕು, ಹಂಗೆ ಈ ತರ ಎಲ್ಲ ನಿಮ್ಮ ಪ್ರಶಂಸೆ ಮಾಡಿದ್ದು ಉಂಟು. ನಮ್ಮ ಪೇಮೆಂಟ್ ಗಿಂತ ನಮ್ಗೆ ಈ ತರ ಜನಗಳ ಮೆಚ್ಚುಗೆಯಿಂದ ಅಭಿಮಾನದ ಗೌರವಧನ ಕೊಟ್ಟಿದ್ದು ಜಾಸ್ತಿ ಉಂಟು. ಈಗ ನೀವು ಎಷ್ಟೊಂದ್ ಕಡೆ ಹಾಡುಗಳು ಹಾಡಿದಿರ, ಎಷ್ಟೊಂದ್ ಜನ ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ. ನಿಮ್ಗೆ ಪ್ರಶಸ್ತಿಗಳು ಯಾವ್ದು ಬಂದಿದೆ ಅಂತ ಹೇಳ್ಬೋದಾ? ಪ್ರಶಸ್ತಿಗಳಂದ್ರೆ ಸರ್, ಈಗ ಅಯ್ಯಪ್ಪ ಸ್ವಾಮಿ ಇದ್ರಲ್ಲೆಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೀವಿ, ಭಕ್ತಿಗೀತೆ ಪ್ರೋಗ್ರಾಮ್, ಅದರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆ ಗಾನಶ್ರೀ ಅಂತ ಜಿಲ್ಲಾ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಕಾರವಾರದಲ್ಲಿ, ಅಲ್ಲೂ ಕೂಡ ನನ್ಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆ ಮತ್ತೆ
ಗ್ರ್ಯಾಂಡ್ ಫಿನಾಲೆ ಅಂತ ಒಂದು ಜನಮನ ಟ್ರಸ್ಟ್ ಇವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ನಡೀತು ಸಿದ್ದಾಪುರದಲ್ಲಿ. ಅಲ್ಲೂ ಕೂಡ 3rd ಪ್ರೈಸ್ ಬಂದಿದೆ. ಅಲ್ಲೂ ಕೂಡ ನಂಗೆ ಫಿನಾಲೆ ಗ್ರ್ಯಾಂಡ್ ಫಿನಾಲೆ ಅಂತ ಹೇಳಿ ಒಂದು ಹಂಗೆ ಸನ್ಮಾನ ಮಾಡಿ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಂತೋಷ್ ಅಂತ ನಮ್ಮ ಬ್ರದರ್ ಇದ್ದಾರೆ, ಅವ್ರು ಸಾಗರ ಕರ್ಕೊಂಡು ಹೋಗಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಪ್ರೋಗ್ರಾಮ್ ಅಲ್ಲಿ. ಅಲ್ಲೂ ಕೂಡ ಸನ್ಮಾನ ವಿತ್ ಇದು ಸೀಲ್ಡ್ ಕೂಡ ಕೊಟ್ಟಿದ್ದಾರೆ. ಗ್ರೀನ್ ಅಮ್ಯಾಜ್ ಹೋಟೆಲ್ ಅಲ್ಲಿ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಸಂತೋಷ್ ಅವ್ರು ಕರ್ಕೊಂಡು ಹೋಗಿದ್ರು ಪಾಪ, ಅವರು ಕರ್ಕೊಂಡು ಹೋಗಿ ಕೊಡ್ಸಿದ್ದಾರೆ. ತುಂಬಾ ಹೀಗೆ ಬ್ಯಾಕ್ ಗ್ರೌಂಡ್ ಸಪೋರ್ಟಿಗೆ ಎಲ್ಲ ಇದ್ದಾರೆ, ಇಲ್ಲ ಅಂತ ಅಲ್ಲ. ಮತ್ತೆ ಒಬ್ಬರೇ ಮುಂದೆ ಹೋಗಕ್ಕಾಗಲ್ಲ, ಸಣ್ಣ ಪುಟ್ಟ ಸಹಾಯ ಮಾಡ್ತಾರೆ ಎಲ್ಲ. ಅವ್ರಗಳಿಂದ ನಾನು ಸ್ವಲ್ಪ ಈ ಕಲೆಯನ್ನ ಜನಗಳು ಮೆಚ್ಚಿ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ವೀಕ್ಷಕರೇ ಒಂದು ಗ್ರಾಮೀಣ ಪ್ರತಿಭೆ ಅಂತಾನೆ ಹೇಳ್ಬೋದು. ಇವರಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದೆ, ಆದ್ರೆ ಇವರಿಗೆ ಸರಿಯಾದ ಒಂದು ಅವಕಾಶಗಳು ಸರಿಯಾದ ಪ್ರಮಾಣ ಸಿಗ್ತಾ ಇಲ್ಲ. ನಾನು ಜನಗಳು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಇಂಥ ಗ್ರಾಮೀಣ ಪ್ರತಿಭೆನ ಎಲ್ಲರಿಗೂ ಒಂದು ಪ್ರೋತ್ಸಾಹಿಸಬೇಕು. ಜೊತೆಗೆ ಇವರಿಗೆ ಹೇರಳ ಒಂದು ಅವಕಾಶಗಳು ಸಿಕ್ಕಿದ್ರೆ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಒಂದು ಜೆಂಟ್ಸ್ ವಾಯ್ಸಲ್ಲಿ ಹಾಡುವಂಥದ್ದು ಎಲ್ಲರೂ ಹಾಡ್ತಾರೆ, ಬಟ್ ಇವರಲ್ಲಿರೋ ಒಂದು ಕಲೆ ಅಂದ್ರೆ ಒಂದು ಲೇಡೀಸ್ ವಾಯ್ಸು ಹಾಡ್ತಾರೆ, ಜೆಂಟ್ಸ್ ವಾಯ್ಸು ಹಾಡ್ತಾರೆ. ಇಂಥ ಕಲೆಯನ್ನ 4 ಜನಕ್ಕೆ ಗೊತ್ತಾಗಬೇಕು, ಇವರು ಇನ್ನೂ ಹೆಚ್ಚಿನ ಬೆಳಿಲಿ ಅಂತ ಕಂಡು ಈ ನಮ್ಮ ಮೂಲಕ ಕೇಳ್ಕೊಂತೀನಿ. ಕಲಾವಿದರನ್ನೆಲ್ಲ ಬೆಳೆಸೋದು ನಿಮ್ ಕೈಲಿದೆ, ನೀವು ಹೆಚ್ಚಿನದಂತ ಬೆಳೆಸ್ತಾ ಇದ್ದೀರಾ, ಇನ್ನೂ ಹೆಚ್ಚಿನಾಗಿ ಬೆಂಬಲ ಕೊಡಬೇಕು. ಹಾಗೆ ಈ ತರ ನಮ್ಮ ಮಲ್ನಾಡ್ ಮೀಡಿಯಾದವರು ನನಗೆ ಫೋನ್ ಮಾಡಿ, ಸರ್ ನಿಮ್ಮನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು, ಬರ್ತೀರಾ ಅಂತ ಪಾಪ ಕರ್ಸಿದ್ದಾರೆ. ಅವರ ಮಾತಿಗೆ ನಾನು ಬಂದಿದ್ದೀನಿ. ಹೆಚ್ಚಿನ ಈ ವಿಡಿಯೋಗಳನ್ನ ಹೆಚ್ಚಿನ ಜನರಿಗೆ ಶೇರ್ ಮಾಡಿ, ಮಲ್ನಾಡ್ ಮೀಡಿಯಾ ಅನ್ನೋ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಗ್ರಾಮೀಣ ಪ್ರತಿಭೆಯನ್ನ ಬೆಳೆಸಲಿಕ್ಕೆ ಇವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥವರಿಂದ ನಾವು ಸ್ವಲ್ಪ ಮೇಲೆ ಬರ್ಬೋದು. ಇವರಿಗೆ ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನಿಮ್ಮ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರು ತಿಳಿದಕ್ಕೆ ನಾನು ನಿಮ್ಗೆ ಕೃತಜ್ಞನಾಗಿದ್ದೇನೆ. ನಾನು ಕೂಡ ಧನ್ಯವಾದ.